Dear 7th standard students, in the previous class we discussed exercise 2.5 in fractions. Okay, so today let us start exercise 2.6. Exercise 2.6, class 7th. So I think in the previous class we discussed up to exercise 2.5. So in this session, in this class, let us discuss how to multiply a decimal by a number and decimal by a decimal. Okay, so ಯಾವ ಥರ ಡೆಸಿಮಲ್ಸ್ ಇಂದ ಡೆಸಿಮಲ್ಸ್ ನ ಮಲ್ಟಿಪ್ಲೈ ಮಾಡೋದು ನೋಡೋಣ. ಓಕೆ, ಫಸ್ಟ್ ಒನ್ ಫೈಂಡ್, ಲಿಸನ್, ಫೈಂಡ್ 0.2 into 6. 0.2 into 6. ಸೊ 0.2 into 6. ಇಲ್ಲಿ ನೋಡಿ, ಒಂದು ಡೆಸಿಮಲ್ ನಂಬರು, ಒಂದು ಹೋಲ್ ನಂಬರು. ಸೊ ಯಾವ ರೀತಿ? ಅದು ನ್ಯಾಚುರಲ್ ನಂಬರು. ಯಾವ ರೀತಿ ಮಲ್ಟಿಪ್ಲೈ ಮಾಡೋದು? ಸೊ ನೀವು ಕಾಮನ್ ಆಗಿ ಈ ರೀತಿ ಮಲ್ಟಿಪ್ಲೈ ಮಾಡ್ಬೋದು. 6 2s 12. ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ಸ್ ಅದೇ. ಸೊ ಪಾಯಿಂಟ್ ಆದಮೇಲೆ 1 ಡಿಜಿಟ್ಸ್. ಇಫ್ ಯು ಪುಟ್ ಲೈಕ್ ದಿಸ್, ಸೊ ಇಟ್ ವಿಲ್ ಬಿಕಮ್ 1.2. ಈ ಥರನಾದರೂ ಮಾಡ್ಬೋದು. ಅಥವಾ ಇನ್ನೊಂದು ಮೆಥಡ್. ಸೊ ಅನದರ್ ಮೆಥಡ್ ಏನಂದರೆ, ಈ 0.2ನ ಈ ಡೆಸಿಮಲ್ಸ್ನ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ 0.2 ಕ್ಯಾನ್ ಬಿ ಕನ್ವರ್ಟೆಡ್ ಡಿವೈಡೆಡ್ 2/10. 2/10 ಅದು ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ 2/10 ಆಯಿತು. ಸೊ ಇಂಟು 6. ಅಂಡರ್ಸ್ಟ್ಯಾಂಡ್? ಸೊ ಈಗ ಡಿವೈಡ್ ಮಾಡಿ. 2 1s 2 5s. ಸೊ ಇಟ್ ಈಸ್ ಈಕ್ವಲ್ ಟು 6/5. 6/5ನ ದಟ್ ಮೀನ್ಸ್ ಈ ಥರ ಡಿವೈಡ್ ಮಾಡಿ. ಸೊ 5ಇಂದ 6ನ ಡಿವೈಡ್ ಮಾಡಿ. 5 1s 5. 1 ಕ್ಯಾರಿ, ಸಾರಿ 1 ಕ್ಯಾರಿ ಅಂತ. 6 - 5 ಅಂದರೆ 1. ಸೊ ಪಾಯಿಂಟ್ ಇಟ್ಕೊಳ್ಳಿ. ಸೊ ದೆನ್ ಯು ಹ್ಯಾವ್ ಟು ಪುಟ್ 0. ದೆನ್ 5 2s 10. ಸೊ ಇಟ್ ವಿಲ್ ಬಿಕಮ್ ಸೇಮ್ 1.2. ಸೊ ನಿಮ್ಗೆ ಯಾವ್ದು ಈಸಿ, ಈ ಮೆಥಡ್ ಆದರೂ ಮಾಡಿ, ಈ ಮೆಥಡ್ ಆದರೂ ಮಾಡಿ. ಓಕೆ, ಸೊ ಇದು ಫಸ್ಟ್ ಮೆಥಡ್ ಅಂದ್ಕೊಳ್ಳಿ. ಫಸ್ಟ್ ಮೆಥಡು ಅಂದರೆ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್. ಸೆಕೆಂಡ್ ಮೆಥಡಲ್ಲಿ ಏನು? ಸೆಕೆಂಡ್ ಮೆಥಡಲ್ಲಿ ಆ ಡೆಸಿಮಲ್ನ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಮಾಡೋದು. ಸೊ ನಿಮ್ಗೆ ಯಾವ್ದು ಈಸಿ ಅದನ್ನು ಮಾಡ್ಕೊಳ್ಳಿ. ಓಕೆ, ಸೆಕೆಂಡ್ ಒನ್ 8 into 4.6. ನನಗನ್ಸೋ ಮಟ್ಟಿಗೆ ನಿಮಗೆ ಸಿಂಪಲ್ಲಾಗಿ ಇದೇ ಮಾಡೋದು ಅನುಕೂಲ. ಕೆಲವೊಂದು ಪ್ರಾಬ್ಲಮ್ಗೆ ಈ ಥರ ಮಾಡಿದ್ರೆ ಸರಿ ಆಗ್ತದೆ ನೋಡಿ. ಸೊ 8 ಇಂಟು ಈ 4.6ನ 46 ಡಿವೈಡೆಡ್ ಬೈ 10 ಅಂತ ಹಾಕ್ಕೊಳ್ಳಿ. 4.6ನ 46 ಡಿವೈಡೆಡ್ ಬೈ 10 ತಾನೆ. ಸೊ ಡೆಸಿಮಲ್ಸಿಂದ ಇದು ಕನ್ವರ್ಟ್ ಮಾಡಿದ್ದೀನಿ ನಾನು. ಓಕೆ, ಸೊ ಲೆಟಸ್ 2 4s 2 5s. ಮತ್ತೆ ನೀವು ಡಿವೈಡ್ ಮಾಡೋದೇ ತಪ್ಪಲಿಲ್ಲ. ಇಲ್ಲಿ ನೋಡಿ, 5ಇಂದ 46 ಏನು ಡಿವೈಡ್ ಆಗಲ್ಲ. ಮತ್ತು ಒನ್ಸ್ ಅಗೇನ್ ಯು ಹ್ಯಾವ್ ಟು ಮಲ್ಟಿಪ್ಲೈ. 4 6 24. 2 ಕ್ಯಾರಿ. 4 4s 16. 16 + 2 18 ಡಿವೈಡೆಡ್ ಬೈ 5. ಸೊ ಮತ್ತೆ 5ಇಂದ ಡಿವೈಡ್ ಮಾಡೋದಿಲ್ಲ. ಸೊ 5ಇಂದ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. 184. 5 3s 15. 3 then 4. 5 6s 30. So then 4 is the remainder. So then you have to put point, that is decimal point. So take 0. So that is 5 8s 40. So which is equal to 36.8. So ಇದನ್ನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋದು ಅಷ್ಟೇ ಬರ್ತದೆ. ನೋಡಿ ಬೇಕಾದ್ರೆ ಮಾಡೋಣ. 4.6 into 8 ಅಲ್ಲ ನೋಡಿ. 8 6 48. 4 ಕ್ಯಾರಿ. 8 4s 32. 32 + 4 36. ನನಗನ್ಸೋ ಮಟ್ಟಿಗೆ ನಿಮಗೆ ಇದೇ ಈಸಿ ಅನ್ನಿಸ್ತದೆ. ಯಾಕೆಂದರೆ ಇಲ್ಲಿ ಡೆಸಿಮಲ್ಸ್ ಹಾಕುವಾಗ ಭಾಳ ಕೇರ್ಫುಲ್ ಆಗಿರಬೇಕು. ಇಲ್ಲಿ ಡೆಸಿಮಲ್ಸ್ ಪಾಯಿಂಟ್ಸು, ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಅದೇ. ಸೊ ದೆನ್ ಯು ಹ್ಯಾವ್ ಟು ಟೇಕ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ಸ್ ಯು ಹ್ಯಾವ್ ಟು ಪುಟ್ ಪಾಯಿಂಟ್. ಓಕೆ, ಡೆಸಿಮಲ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಲ್ಲ? ದೆನ್ ಥರ್ಡ್ ಒನ್ ನನಗನ್ಸೋಬಿಟ್ಟಿಗೆ ನೀವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ. ಥರ್ಡ್ ಒನ್ನು 2.71 into 5. ಇಲ್ಲಿ ಭಾಳ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಯಾವ ರೀತಿ ಡೆಸಿಮಲ್ ಪಾಯಿಂಟ್ಸ್ನ ಹಾಕ್ತೀವಿ. ನೀವು ಮಲ್ಟಿಪ್ಲಿಕೇಶನ್ ನಿಮಗೆ ಮಾಮೂಲಿ ಗೊತ್ತಿದೆ, ಸಿಂಪಲ್ ಮಲ್ಟಿಪ್ಲಿಕೇಶನ್. 5 1s 5. ದೆನ್ 5 7s 35. 3 ಕ್ಯಾರಿ. 5 2s 10. 10 + 3 13. ಹಿಯರ್ ಇಟ್ ಈಸ್ ಪಾಯಿಂಟ್ ಆದಮೇಲೆ ನೋಡಿ, ಇಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ. ಸೊ ಇಲ್ಲೂ ಅಷ್ಟೇ 1 2 ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಆ ಕಡೆಯಿಂದ ಕೌಂಟ್ ಮಾಡಿ ಹಾಕಿ. ಅರ್ಥ ಆಯ್ತಾ? ಓಕೆ, ದೆನ್ fourth one is 20.1 into 4. 20.1 into 4 ನೋಡಿ. ಸೊ 4 1s 4. ದೆನ್ 4 into 0 0ನೇ. 4 2s 8. ಸೊ ಪಾಯಿಂಟ್ ಆದಮೇಲೆ 1 ಡಿಜಿಟ್ಸ್. ಸೊ ಪಾಯಿಂಟ್ ಆದಮೇಲೆ 1 ಡಿಜಿಟ್ಸ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್
ಸೊ ನೆಕ್ಸ್ಟು ಫಿಫ್ತ್ ಒನ್ನು 0.05 ಇಂಟು 7. 0.05 ಇಂಟು 7 ನೋಡಿ. 7 5s are 35. ಸೊ ಇಲ್ಲಿ 0 ಇರೋದ್ರಿಂದ ಸೊ ಯು ಹ್ಯಾವ್ ಟು ರೈಟ್ 35 ಓನ್ಲಿ, ದಟ್ ಈಸ್ 35. ಸೊ 7 5s are 35. ಬಟ್ ಹಿಯರ್ ಇಟ್ ಈಸ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ. ಸೊ ಇಲ್ಲಿ ಪಾಯಿಂಟ್ ಇಡ್ರಿ. ಸೊ ಈ 0 ಮಾಮೂಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? 0.35. 0.35 ಯು ಹ್ಯಾವ್ ಟು ರೀಡ್ ಲೈಕ್ ದಿಸ್. 0.35 ಅರ್ಥ ಆಯ್ತಾ? ಓಕೆ. ದೆನ್ ಸಿಕ್ಸ್ತ್ ಒನ್ 211.02 ಇಂಟು 4. ಜಸ್ಟ್ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. 4 2s are 8. ಸೊ 4 0 ಅಂದರೆ 0. ದೆನ್ 4 1s are 4. 4 1s are 4. 4 2s are 8. ಇಲ್ಲಿ ನೋಡಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸು. ಸೊ 1 2 ಯು ಹ್ಯಾವ್ ಟು ಪುಟ್ ಪಾಯಿಂಟ್ ಹಿಯರ್. ಅಂಡರ್ಸ್ಟ್ಯಾಂಡ್? ದೆನ್ ಸೆವೆಂತ್ ಒನ್ 2 ಇಂಟು 0.86. 2 ಇಂಟು 0.86 ನೋಡಿ. ಸೊ ಇದನ್ನು ಈ ರೀತಿ ಬರ್ಕೊಳ್ಳಿ. 0.86 ಇಂಟು 2 ಅಂತ ಬರ್ಕೊಳ್ಳಿ. ಯಾವಾಗಲೂ ನಮ್ಗೆ ಈ ಕಡೆ ರೈಟ್ ಸೈಡಲ್ಲಿ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀವಿ ಅದು ಸಾಧ್ಯವಾದಷ್ಟು ಚಿಕ್ಕ ನಂಬರ್ ಇದ್ದರೆ ಒಳ್ಳೆಯದು. ಓಕೆ, ಲಿಸನ್. 2 6s are 12. 1 ಕ್ಯಾರಿ. 2 8s are 16. 16 ಪ್ಲಸ್ 1 17. ಸೊ ಇಲ್ಲಿ 0 ಇರೋದ್ರಿಂದ ಸೊ ಯು ಹ್ಯಾವ್ ಟು ಪುಟ್ 1, ದಟ್ ಮೀನ್ಸ್ 17. ಇಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸು. 1 2 1 2. ಸೊ ಯು ಹ್ಯಾವ್ ಟು ಪುಟ್ decimal point here. Okay, understand? Then last one, ಈ ಮೇನಲ್ಲಿ ಲಾಸ್ಟ್ ಒನ್ 8th one. 8th one ಇಲ್ಲ, ಸೊ ಇದೇ ಲಾಸ್ಟ್. 7th ಮೇನೆ ಲಾಸ್ಟ್. ಸೊ here it is 7 problems are there. Okay, then second main find the area of triangle whose length is, listen, ಇಲ್ಲ ಕ್ವಶನ್ಸ್ ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ ಪ್ರಾಬ್ಲಮು. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ whose length is 5.7 cm and breadth is 3 cm. So area of a triangle. So let us write, sorry, not triangle, area of rectangle. So area of rectangle. So we have to find area of rectangle whose length is 5.7 cm and breadth is 3 cm. What's the area for rectangle? That is area of rectangle. Area of rectangle is equal to length into breadth. Length into breadth. Okay. So which is equal to, length means 5.7 into 3. ಏನಿಲ್ಲ, ಮಲ್ಟಿಪ್ಲಿಕೇಶನ್ ಇಲ್ಲೂ ಅಷ್ಟೇ. Length into breadth. So let us multiply. 3 7s are 21. 2 carry. 3 5s are 15. 15 plus 2 17. So you have to put point here because point ಆದಮೇಲೆ 1 digits ಇದೆ. ಇಲ್ಲೂ point ಆದಮೇಲೆ 1 digits. That is 17.1 centimeter square. So therefore, so area is equal to 17.1 centimeter square. Understand? ಅರ್ಥ ಆಯ್ತಾ? ಸೊ ಇದಿಷ್ಟು ಪ್ರಾಬ್ಲಮ್ಸ್ನ ನೀಟಾಗಿ ನೋಡ್ಕೊಳ್ಳಿ. ಒಂದೊಂದು ಪ್ರಾಬ್ಲಮ್ನ 2 times 3 times ಬರೀರಿ. ಅದೇ ನಿಮ್ಗೆ ಹೋಮ್ವರ್ಕು. ಎಲ್ಲ ಪ್ರಾಬ್ಲಮ್ಸು ಫಸ್ಟ್ ಮೇನಲ್ಲಿ ಇರೋ ಎಲ್ಲ 7 ಪ್ರಾಬ್ಲಮ್ಸು ನಾನೇ ಮಾಡಿಸಿದ್ದೀನಿ. ಮತ್ತು ಸೆಕೆಂಡ್ ಮೇನ್ ಡೈರೆಕ್ಟ್ ಒಂದೇ ಪ್ರಾಬ್ಲಮ್ ಇದೆ. ಸೊ ಅದನ್ನು ನಾನು ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು 3rd ಮೇನ್ 4th ಮೇನ್ 5th ಮೇನ್ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಸೊ ನೀವು ಮಾಡಬೇಕಾಗಿದ್ದ ಕೆಲಸ ಏನು ಅಂತಂದರೆ ಇದೇ ಪ್ರಾಬ್ಲಮ್ಸ್ನ 2 times 3 times ಮಾಡಿ. ಇದು ಈ ಮಲ್ಟಿಪ್ಲಿಕೇಶನ್ ಈಸಿ ಇದೆ, ಆದರೆ ಡೆಸಿಮಲ್ ಪಾಯಿಂಟ್ನ ಹೇಗೆ ಹಾಕಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಬರ್ಕೊಳ್ಳಿ ನೀಟಾಗಿ. ಅರ್ಥ ಆಯ್ತಾ? ಬರ್ಕೊಳ್ಳಿ. ಥ್ಯಾಂಕ್ ಯು.